ಶಿರಸಿ ನಗರದ ನೆಮ್ಮದಿ ರಂಗಧಾಮದಲ್ಲಿ ಜರುಗಿದ ನುಪುರ್ ನೃತ್ಯ ಶಾಲೆಯ ನುಪುರ್ನಾದ 2025 ವಾರ್ಷಿಕ ನೃತ್ಯೋತ್ಸವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬಂದು ಜನಮನ ಸೂರೆಗೊಂಡಿತು. ಕಾರ್ಯಕ್ರಮವನ್ನು ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಿಎಂ ಹೆಗಡೆ ಉದ್ಘಾಟಿಸಿ, ನೃತ್ಯದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಉಪಯುಕ್ತತೆ ಇದೆ. ನೃತ್ಯದಿಂದ ಉತ್ತಮ ಏಕಾಗ್ರತೆ, ಸ್ವಭಾವದಲ್ಲಿ ಮೃದು ವರ್ತನೆ, ಸಮಯ ಪ್ರಜ್ಞೆ ಹಾಗೂ ವ್ಯಾಯಾಮ ದೊರೆಯುತ್ತದೆ. ನಮ್ಮ ದೇಶದ ಎಲ್ಲ ಕಲೆಯನ್ನು ಉಳಿಸಿ ಬೆಳೆಸಲು ಮುಂದಿನ ಪೀಳಿಗೆ ಮುಂದಾಗಬೇಕಿದೆ ಎಂದು ಹೇಳಿದರು. ಗಮಕ ಕಲಾವಿದೆ ಸಮುದ್ಯತ ವೆಂಕಟರಾಮು ಮಾತನಾಡಿ, ನೃತ್ಯದಲ್ಲಿ ಸ್ಪರ್ಧಾತ್ಮಕ ಮನಸ್ಥಿತಿಗಿಂತ ಮನಸ್ಸಿನ ಖುಷಿಗಾಗಿ ನರ್ತಿಸಬೇಕು. ಅಸೂಯೆಯಿಂದ ಯಾರೂ ಯಾವ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ರೇಖಾ ಭಟ್ ಪ್ರಾರ್ಥನೆ ಹಾಡಿದರು. ಸವಿತಾ ಅಗಸೆ ಹಾಗೂ ವನಜಾ ಅರವಿಂದ್ ಸ್ವಾಗತಿಸಿದರು. ನೃತ್ಯ ಶಿಕ್ಷಕಿ ಅನುರಾಧ ಹೆಗಡೆ ವಂದಿಸಿದರು. ಸಭೆಯಲ್ಲಿ ಟ್ರಸ್ಟ್ ಸ್ಥಾಪಕ ಎಸ್ಎಂ ಜೋಶಿ, ಕಾರ್ಯದರ್ಶಿ ಶ್ರೀರಾಮಚಂದ್ರ ಹೆಗಡೆ ಉಪಸ್ಥಿತರಿದ್ದರು. ನೃತ್ಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಲವು ಉನ್ನತ ಕೃತಿಗಳನ್ನು ಹಾಗೂ ಬಹುನಿರೀಕ್ಷಿತ ಜೀವನಾವಸ್ಥಾ ನೃತ್ಯ ರೂಪಕವನ್ನು ಮನೋಜ್ಞವಾಗಿ ಅಭಿನಯಿಸಿದರು. ನೃತ್ಯ ಸಂಯೋಜನೆ ಹಾಗೂ ನಟುವಾಂಗ ವಿದೂಷಿ ಅನುರಾಧ ಹೆಗಡೆ ಹಾಗೂ ವಿದೂಷಿ ಕೀರ್ತನಾ ಹೆಗಡೆ, ಹಾಡುಗಾರಿಕೆಯಲ್ಲಿ ವಿದ್ವಾನ್ ರಾಜು ಆರ್, ಮೃದಂಗದಲ್ಲಿ ವಿದ್ವಾನ್ ಸುಮಧುರ ಅನೂರ್, ಕೊಳಲಿನಲ್ಲಿ ವಿದ್ವಾನ್ ರಘುಸಿಂಹ ಸಹಕರಿಸಿದರು. ಕಾರ್ಯಕ್ರಮವನ್ನು ಎಂಎಸ್ ಗೌಡ ಹಾಗೂ ವಿದೂಷಿ ಶ್ರೀಮತಿ ಜಯಶ್ರೀ ಹೆಗಡೆ ನಿರೂಪಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.